5 kg ಹಣ್ಣು ತಗೊಂಡು 500 ರೂಪಾಯಿ. ನನಗೆ ಒಂದು 5 ಲಕ್ಷ ಇದ್ರು ಕೊಡು, ಮನೆ ರೆಡಿ ಮಾಡಿಸ್ಬೇಕು. ಇನ್ನೂ ಕೆಲಸ ಓಸಿ ಉಳ್ದಿಲ್ಲ, ಇನ್ನೂ ಒಂದು 5 ಲಕ್ಷ ಬೇಕು. ನಿನಗೆ 500 ರೂಪಾಯಿ ಕೊಡೋಕೆ ನಾನು. ಹಾಯ್, ವೆಲ್ಕಮ್ ಟು ಸಕ್ರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ಏನೋ ಇವ್ರ ಅಪ್ಪನ ಮನೆಗೆ ಹೋಯ್ತಾ ಇದ್ದಾಳಂತೆ. ಏನು ಒತ್ಕೊ ಬರಕ್ಕೆ ಹೋಯ್ತಿದ್ದಾಳೆ ಕಾಣೆ. ನಿಮ್ಗೆಲ್ಲ ಬರೀ ತುಂಬ್ಕೊ ಬಂದ್ರೆ ಒತ್ಕೊ ಬಂದ್ರೆ ಮಾತ್ರ ಚಂದ. ಏನೂ ಇಲ್ವಾ? ಇಲ್ಲಿ ನೋಡು ಹೆಂಗೆ ಸುಡಿಸ್ತಾವ ನನ್ನ ಕೈಗೆ. ಅದು ಹೆಂಗೆ ಸುಡ್ಸಪ್ಪ ಅಲ್ಲಿ, ಹೆಂಗೆ ಸುಡಿಸ್ತವ್ರೆ ಅಂತ. ಇಲ್ಲಿ ಕಾಪಿ ಸುಡ್ಸೋದಂತೆ ಆಟ ಆಡ್ತಾವ್ರೆ. ಹಂಗೆ ಸುಡ್ಸೋದು ಹಿಂಗೆ. ಇವರು ಈಗ ಕಾಲೇಜ್ಗೆ ಹೋಯ್ತಾರೆ, ರೆಡಿ ಮಾಡಿ ಕಳಿಸ್ಬೇಕು ಕಾಲೇಜ್ಗೆ. ಓ ಇವ್ ನಾಳೆ ಕಾಲೇಜ್ಗೆ ಹೋಯ್ಕಿಲ್ಲ ಅಂತವನೆ. ನೀನು ಅವನು ಕಾಲೇಜ್ಗೆ ಹೋಯ್ಕಿಲ್ಲ ಅಂತವನೆ. ಕಾಲೇಜ್ಗೆ ಹೋಯ್ಕಿಲ್ಲ ನೀವು? ನಿಮ್ಮವ್ವ ಹೇಳ್ತಾ ಇಲ್ವಾ ಕಾಲೇಜ್ಗೆ ರೆಡಿ ಮಾಡಿ ಕಳಿಸ್ಬಿಡು ಅಂತ? ಹಾಂ ಎಲ್ಲ ಬಸ್ ಚಾರ್ಜ್, ಅದೇ ಆಧಾರ್ ಕಾರ್ಡೇ ಬಸ್ ಚಾರ್ಜು. ಆಗೆಲ್ಲ ದುಡ್ಡು ಕೊಟ್ಟು ಕಳಿಸ್ಬೇಕಾಯ್ತು ಎಡ್ತಿರ್ಗೆ. ಎಲ್ಲರೂ ಆಚೆ ಹೋಯ್ತವ್ರೆ ಬಸ್ಗೆ ಅಂದರೆ. ಈಗೇನಿಲ್ಲ, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಟ್ಟು ಕಳಿಸಿದ್ರೆ ಸಾಕು. ಅದೊಂದು 10 ರೂಪಾಯಿ 20 ರೂಪಾಯಿ ಉಳಿತದೆ. 30 ರೂಪಾಯಿ 10 ರೂಪಾಯಿ 20 ರೂಪಾಯಿ ಎಲ್ಲ. 30 ರೂಪಾಯಿ? 25 ರೂಪಾಯಿ ತಗತ್ತಿದ್ರು. ನಾವು ಇದ್ಯಾವಲ ಕಣ ಬಂದಿದ್ವಲ್ಲ ಆಗ 33 ರೂಪಾಯಿ ಲಾಸ್ಟಲ್ಲಿ. 33 ಗಂಟ್ಲುವೆ 33 ಗಂಟ್ಲುವೆ ಇತ್ತು ಆಗ್ಲೇ. ಅದೇ ಈಗ ಅಲ್ಲಿ ಉಳಿತದೆ, ಯಾವ್ಯಾವ ಕಡೆ ಕಿತ್ಕೊಂಡು ಹೋಯ್ತದೆ ಅಂತ ಯಾರಿಗೆ ಗೊತ್ತು. ಬೇರೆ ಬೇರೆ ಕಡೆಯಿಂದ ಕಿತ್ಕೊತಾ ಇರ್ತಾರೆ ಕೋಟಿಯ. 1 ರೂಪಾಯಿ 50 ಪೈಸೆ ಜಾಸ್ತಿ ಮಾಡ್ಕೊಂಡು. ಆಮೇಲೆ ಚಿನ್ನ ಬೆಳೆ ತಗೊಬಿಟ್ಟು ಎಷ್ಟೋ ಜನ ಅಯ್ಯೋ 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 ಅಂತ ಕೊರ್ಗೆ ಹೊಂಟೋಯ್ತವ್ರೆ ಎಷ್ಟೋ ಜನ. ಯಾಕೆಂತಂದರೆ ಈಗ ಕಮ್ಮಿ ಆಗೋಯ್ತು, ಜಾಸ್ತಿ ಇದಾಗ ತಗೊಬಿಟ್ಟವ್ರೆ. ಈಗ ಕಮ್ಮಿ ಆಗೋಯ್ತು, ಅಯ್ಯೋ 50,000 ಉಳಿಯೋದು, 1 ಲಕ್ಷ ಉಳಿಯೋದು, ಅಯ್ಯೋ 10,000 ಉಳಿಯೋದು, 2,000. ಇಲ್ಲಿ 1,000 ದೊಡ್ಡ ದುಡ್ಡಲ್ಲ ನಮ್ಮ ಹಳ್ಳಿಯವ್ರಿಗೆ. ಕೊರ್ಗ್ತವ್ರೆ ಈಗ ತಗೊಬಿಟ್ಟು, ಕಮ್ಮಿ ಆಗ್ಬಿಡ್ತಲ್ಲ ಆಗ ಜಾಸ್ತಿ ಇದಾಗ ತಗೊಬಿಟ್ಟು. ಹಾಗೆ ಏನೂ ಮಾಡೋಕ್ಕಾಗಿಲ್ಲ. ಯಾವ್ಯಾವುದು ಅವ್ರೇನೋ ದೊಡ್ಡ ಬಿಸ್ನೆಸ್ಸು ಮಾಡುವಂಥವ್ರು ಬರೀ 1 ರೂಪಾಯಿ 50 ಪೈಸೆ ಹಿಂಗೆ ಏಕಂದು ಎಗಸ್ಕೊಂಡು ಒಂದು 10 ದಿನ ಎಗಸ್ಕೊಂಡ್ರೆ 1 ಕೋಟಿ ಆಗೋಯ್ತದೆ. ಎಲ್ಲರ ಜನರ ಹತ್ರ 1 ರೂಪಾಯಿ 50 ಪೈಸೆ ಅಂತಂದ್ರೆ ಏನು ಹೊಸಿ ಕೋಟಿ ಅದದ? ಅದು ಜನಗಳಿಗೆ ಕಂಡು ಬರೀಕಿಲ್ಲ. ಒಂದು ಸಣ್ಣದಾಗಿ ಈಗ ಯಾವ್ದಕ್ಕಾರ ಒಂದು 5 ರೂಪಾಯಿ ಹೆಚ್ಚು ಮಾಡಿದ್ರು ಒಂದು ಕಡೆ ಬೇಕಾದಷ್ಟು ದುಡ್ಡು ಆಗೋಯ್ತದೆ ಅವ್ರಿಗೆ. ಒಂದಷ್ಟು ದಿನಕ್ಕೆ ದುಡ್ಡು ಆಗೋಯ್ತದೆ. ಆಮೇಲೆ ಇಳಿಸಿದ್ರು ಅದೇ ರೇಟ್ ಒಂದಷ್ಟು ದಿನ ಮೇಂಟೈನ್ ಮಾಡ್ತಾರೆ, ಅಂಗಡಿಯವರು ದುಡ್ಡು ಕಿತ್ಕೋತಾರೆ. ಒಂದು ವೇಳೆ ಕಮ್ಮಿ ಆಗೋಯ್ತು ಒಂದು ಕಡೆ, ನಾವು ಜಾಸ್ತಿ ದುಡ್ಡಿದಾಗ ತಂದಿದ್ದು ಅಂತ ಅದರಲ್ಲೂ ಒಂದಷ್ಟು ದಿನ ಕಿತ್ಕೊಂಡು ಒಂದಷ್ಟು ದುಡ್ಡು ಮಾಡ್ಕೋತಾರೆ. ಒಂಥರ ವಿಚಿತ್ರವಾಗಿ ಓಡ್ತಾ ಇರ್ತದೆ ವ್ಯಾಪಾರ ದುನಿಯಾ. ಎಲ್ಲನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು. ಏನು ಮಾಡ್ತಾಯಿದ್ದಿಲ್ಲ? ಉಪ್ಸಾರು? ಏನ್ಲ? ಹಾಂ, ಕಾಳೇನು? ಏನ? ಹಾಂ, ಉಳ್ಳಿ ಮಳೆಕಾಳು. ಇದು ಬಂದಿರವ? ಮೊಳಕೆ ಬಂದಿರವು. ಉಳ್ಳಿ ಮೊಳಕೆ ಕಾಳು. ಹಾಂ ಮ್ಯಾಚಿಂಗು, ಕ್ಲಿಪ್ನು ಮ್ಯಾಚಿಂಗ್ ಹಾಕಬಿಟ್ಟವಳೆ. ಹಾಂ ಖುಷಿ ಅಪ್ಪನ ಮನೆಗೆ ಅಂತಂದರೆ. ಅಪ್ಪನ ಮನೆ ಅಂದರೆ ಏನು ಖುಷಿಯೋ. ಯಾಕೆ 20 ವರ್ಷ ಇದ್ದದ್ದು ಸಾಲ್ದ? ಹಾಂ 20 ವರ್ಷ ಇಲ್ದದ್ದು ಸಾಲ್ದ ಅಂತ ಅಲ್ವಾ ಕೂತ್ಕೊಳ್ಳೋಕ್ಕೆ? ಹಾಂ ಇಲ್ಲ, ಅಲ್ಲೇ 19 ವರ್ಷ ಆಗಿರ್ನಿಲ್ಲ. ಹಾಂ ಹೇಳ್ತಾಳೆ, ಇಲ್ಲ ಬರೀ 8 ವರ್ಷ ಆಗಿತ್ತು ಕಲೆ. ಇಲ್ಲ, ಅಲ್ಲೇ ಹೋಗಿ ಕೂತ್ಕೊಬಿಡು. ಅಲ್ಲಿ ಮದುವೆ ಯಾಕೆ ಆಗಬೇಕು ಹಂಗಾರೆ? ಅಲ್ಲೇ ಇರ್ಬೋದಲ್ಲ, ಮದುವೆ ಯಾಕೆ ಆಗಬೇಕು ಅಂತ ಆಯ್ತಾನೆ ಇರ್ನಿಲ್ವಾ? ಈಗ ಹಂಗೆ ಅನ್ನೋದು ಮೊದಲು ಗೊತ್ತಿರ್ನಿಲ್ಲ. ಓ ಕಾಲು ಎಡ್ಗದ ಮೇಲೆ ಬೆಟ್ಟನ್ನು ಒತ್ಕೋತದೆ ಅಂತ ಗೊತ್ತಾಯ್ತದಲ್ಲ ಹಂಗೆ. ಹಾಂ ಹಾಂ ಅಡುಗೆ ಏನೇನು ಮಾಡ್ಕೊಂಡು ತಗೊಂಡೋಯ್ತದೆ ಈಗ? ನಮಗೆ ನುಗ್ಗೆಕಾಯಿ ಸಾರು. ಹಾಂ ಎಲ್ಲಿಗೆ? ಹಾಂ ಮಮ್ಮಿಗೆ ಉಪ್ಸಾರು. ಹಾಂ ಮೂರು ಥರ ಅಡುಗೆ ಮಾಡ್ಕೊಂಡು ತಗೊಂಡೋಯ್ತದೆ. ಅಂದ್ರೆ ಸಾಂಬಾರ್, ನುಗ್ಗೆಕಾಯಿ ಸಾಂಬಾರು ಹೊಸಿ ಇತ್ತಾ, ಟೊಮೆಟೊ ಗೊಜ್ಜು ಹೊಸಿ ಇತ್ತಾ, ಅದು 2 ಥರ ತಗೊಳ್ತದೆ. ಅದೇನಿಲ್ಲ ನೆಕ್ತಾರದು ನೀನು? ಚಾಕ್ಲೇಟು. ಹಾಂ ಗೊತ್ತಂತೀಯ? ರಾತ್ರಿ ತಗೊಟ್ಟಿದ್ನ ಮಡಿಕೊಂಡವ್ನ ಹಂಗೆ. ಹಾಂ
ಒಂದು 20 ರೂಪಾಯಿ ಕಾಸು ಇರಬೇಕು ಟಿ ವಿ ಸ್ಟ್ಯಾಂಡ್ ಮೇಲೆ ಓಲ 20 ರೂಪಾಯಿ ಕೊಡೋಕೆ ನೀನು ಯಾಕೆ ಬೇಕಾ? ಟಿ ವಿ ಸ್ಟ್ಯಾಂಡ್ ಮೇಲೆ ಬಿಡಬೇಕು ಒಂದು 20 ರೂಪಾಯಿ ತಗೊಂಡೋಗು. ಇಲ್ಲಿ 20 ರೂಪಾಯಿ. ಅಲ್ಲೇ ಇದ್ದದ ಅದು ರಾತ್ರಿ ಬಿದ್ದೋಗಿರೋದೇನೋ ಹಾಸಿಗೆ ಮೇಲೆ ಮೇಗಳ ಜಾಬಲ್ಲಿ ಇತ್ತು ಅದೇ ಬಿದ್ದೋಗಿರೋದೇನೋ. 100 ರೂಪಾಯಿ ಅದೇ ಹಾಲು ತಗೊಬತ್ತೀನಿ 1 ಲೀಟ್ರ. ಬೇಡವಾ? ಇಟ್ಕಲ್ಲ ಕರಿಯ ಮೊಬೈಲ ಹಾಲು ತಗೊಬತ್ತೀನಿ. ಇಟ್ಕೋ ಬೈಲಿ ಆಯ್ತು ಹಾಲು ಐಸ್ರಿಮಂತೆ. ಇಬ್ರಿಗೂ ತರ್ತೀನಿ. ಆಯ್ತು ಇಬ್ರಿಗೂ ತರ್ತೀನಿ. ಹೋಗಿ ಹಿಂದಿಕ್ಕೆ ಹೋಗು ಹಿಂದಿಕ್ಕೆ ಹೋಗು ಆಯ್ತು ಎಲ್ಲ ಇದು ಕಾಸು ಬೇಕಂತ ಕಾಸು ಕೊಡಮ್ಮ ಇಲ್ಲಪ್ಪ. ನೋಡ್ತೀನಿ ಇದೆಲ್ಲೋ 10 ರೂಪಾಯಿ ಮಡಗಿದೆ ಪರ್ಸಲ್ಲಿ. 10 ರೂಪಾಯಿ ನೀನೇ ಆಗ್ಬೇಕಾ? 500 ರೂಪಾಯಿ ಕೊಡು, ಒಂದು 5 kg ಹಣ್ಣು ತಗೊಂಡು. 500 ರೂಪಾಯಿ ನನಗೆ ಒಂದು 5 ಲಕ್ಷ ಇದ್ರು ಕೊಡು, ಮನೆ ರೆಡಿ ಮಾಡಿಸ್ಬೇಕು. ಇನ್ನೂ ಕೆಲಸ ಓಸಿ ಬಿಡ್ದಿಲ್ಲ, ಇನ್ನೂ ಒಂದು 5 ಲಕ್ಷ ಬೇಕು. ನಿನಗೆ 500 ರೂಪಾಯಿ ಕೊಡೋಕೆ ನಾನು ತಗೋ. ಅದೇನೋ ತೋರಿಸ್ಬೇಕು ಆಸ್ಪತ್ರೆಗೆ ಅಂದಲ್ಲ, ಅದು ತೋರಿಸ್ಕೊ. ಏನಾರ ಸಾಲಿನಿಲ್ಲ ಅಂತಂದ್ರೆ ಇನ್ನು 20 ರೂಪಾಯಿ ಕೊಡೋಣ. ಅದೇನೋ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತಲ್ಲ, ಮಾಡಿಸ್ಕೊಂಡು ತೋರಿಸ್ಕೊಂಡೆ. ಒಂದಕ್ಕೆ ಮೆಡಿಸನ್ ತಗೋ, ಒಂದಕ್ಕೆ ಬ್ಲಡ್ ಟೆಸ್ಟ್ ಮಾಡಿಸು. ಸಾಕು. ಇನ್ನೊಂದು 20 ರೂಪಾಯಿ ಚೇಂಜ್ ಇದ್ದದೇನೋ. ಇದಕ್ಕೆ ಬಿಸಿಲು ಜಾಸ್ತಿ ಹೊಡಿವಾಗ ಐಸ್ ಕ್ರೀಮ್ ಏನಾರ ತಿನ್ಕೋ. ನಿನಗೂ ತಗೋಬತ್ತಾಳೆ. 20 ರೂಪಾಯಿ ಕೊಟ್ಟಿರೋದು 20 ಚಾಕ್ಲೇಟು ಇದು ಬರ್ತವೆ, ಐಸ್ ಕ್ರೀಮು 20 ಬರ್ತವೆ. ಆಯ್ತಾ? ಐಸ್ ಕ್ರೀಮ್ ತರ್ತೀನಿ ಮನೆ ಬರ್ಬೇಕಾರೆ. ಬಾಲ್ ಐಸ್ ಕ್ರೀಮು ಬಾಕ್ಸ್ ಐಸ್ ಕ್ರೀಮ್ ಅಂತ. ನನ್ಗೆ ಬಾಳ ಚೆಂಬಲ ತಿಕ್ಕ ಈಗ 8 ಗಂಟೆದು 7:30 ಅದು 8 ಗಂಟೆದು ಕಾಣೆ. 8 ಗಂಟೆಗೆ 5 ಗಂಟೆಗೆ ಎದ್ದು ರೆಡಿ ಆಗಿರೋದು. 5 ಗಂಟೆಗೆ ಅಂದ್ರೆ ಅಡುಗೆ ಬಾಗ್ಲು ಎಲ್ಲ ತೊಳೆದಿವ್ನಿ ಬಂದಿದ್ದೀರಿ. ಅಮ್ಮ ಎಷ್ಟು ಗಂಟೆದು ಗಿಡದ ಬತ್ತಾ? 3 ಗಂಟೆದು. 7:30 ಆ ಕಡೆಯಿಂದ 4:30 ಬಸ್ ಬರ್ತೀನಿ. 4:30 ಬಸ್ಸು. ಇವರು ಕಾಲೇಜ್ಗೆ ಯಾವ್ಯಾವ ಬಟ್ಟೆ ಹಾಕೋದು ಕಾಲೇಜ್? ಅವನಿಗೆ ನೆನ್ನೆ ಹಾಕಿದಾವೆ ಕೆಂಚನ್ಗೆ, ಇವನ್ಗೂ ನೆನ್ನೆ ಹಾಕಿದಾವೆ. ಒಗ್ದಾಕಿನಿ ಇಲ್ಲೇವೆ, ಇಲ್ಲೇ ಹಾಕಿಮೇಲೆ ಅವನೇ ತೋರ್ಸ್ತಾನೆ ಕೆಂಚ. ಅದಕ್ಕೆ 7:30 8 ಗಂಟೆದಂತೂ ಗೊತ್ತಿಲ್ಲ. ನಾನು 7:30ಗೆ ಸ್ಟ್ಯಾಂಡ್ಗೆ ಹೋಗಿ ಕುತ್ಕೋತೀನಿ. 2 ಬಸ್ ಬರ್ತವೆ, ಮಂಡ್ಯದೊಂದು ಪಾಂಡ್ಪುರದೊಂದು ಬರುತ್ತೆ. ತಿಳ್ಕೊ ಹೋಯ್ತು. ಯಾವ ಥರ ಹತ್ಕೋಬೇಕು ಅಂದ್ರೆ ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ. 8 ಗಂಟೆದು ಅಂತಾರೆ, ಅದಕ್ಕೆ 7:30ಗೆ ಹೋಗಿ ಕುತ್ಕೋತೀನಿ. 7 ಗಂಟೆಗೆ ಹೋಯ್ತಾ ಅದು ಇಲ್ಲಿ ಹೆಂಗನ್ಬಿಟ್ಟು ನೋಡಲಿ ಹೋಯ್ದು 10 ನಿಮಿಷ ಫಾಸ್ಟು. ಗಡಿಯಾರ ನೋಡು 10 ನಿಮಿಷ ಫಾಸ್ಟು. ಇನ್ನು ಇದು ಮರ ಏರ್ಕೊ ಬರ್ಬೇಕು. ಕಿಟಕಿ ಬಾಗ್ಲವ ಫೋನ್ ಮಾಡಬೇಕು. ಇವತ್ತು ಬಾ ಅಂದ್ರೆ ಇವತ್ತೇ ಹೋಗ್ಬೇಕು, ನಾಳಿಕೋ ಎಲ್ಲ ನೋಡಬೇಕು. ನನ್ನ ಕೆಲಸ ನನಗೆ ಏನು ಓಸಿ ಬಿದ್ದಿದ್ದಾವೆ ನನಗೆ ಕೆಲಸ. ಎಲ್ಕ ಇರ್ತಾವ ಕೆಲಸ. ಅಯ್ಯೋ ಎಲ್ಕ ಇರ್ತಾವೆ ಕೆಲಸ. ನಿಭಾಯಿಸೋರಿಗೆ ಗೊತ್ತು ಕಷ್ಟ ಏನು ಅಂತ. ಕೆಲಸ ಏನು ಯಾರಿಗಿರಿಕಿಲ್ಲ, ಕೆಲಸ ಇರ್ತವೆ ನಿಭಾಯಿಸ್ಕೊಂಡು ಹೋಗೋರಿಗೆ ಗೊತ್ತಲ್ವಾ. ಹಾಂ, ನಿಮ್ಗೆ ಹೆಂಗೆ ಎಟ್ಟಿಲ್ ಅಡುಗೆ ಮಾಡೋದೇ ಕಷ್ಟವೋ ಹಂಗೆ ನಮಗೆ ಹೊರಗಡೆ ವ್ಯವಹಾರ ಮಾಡೋದು ಅದಕ್ಕಿಂತ ದೊಡ್ಡ ಕಷ್ಟ. ಕಷ್ಟ ಏನೇಳಿ ಕಷ್ಟ ಆದ್ರೂ ಮಾಡಬೇಕಲ್ಲ. ತಿಕ್ಕಲ ನಿಂಗೆ ಕಿತ್ತಾಕೊಡ್ತೀನಿ ಮೊಬೈಲ್. ಯಾಯ್ ಪೌಚ್ ಏನಾಯ್ತು? ಇಲ್ಲ ಹೊಸ ಮನೇಲಿ ಇದ್ದದೇನೋ ತಂದೆ ಇಲ್ಲ, ಅಲ್ಲಿ ರೆಡಿ ಮಾಡಿಸ್ತದ್ನಲ್ಲ ನೆನ್ನೆ, ಅಲ್ಲೇ ಇದ್ದದೇನೋ. ಅದೇ ಫೇಸ್ಬುಕ್ಕು ಇಸ್ಸು ಆಗೈತೆ ಅಂತ ಹೇಳಿದ್ನಲ್ಲ, ಅದ ಒಂದು ಮಟ್ಟಕ್ಕೆ ಇಷ್ಟು ವರ್ಷ ಗಂಟ್ಲು ಅದು ಪಾಸ್ವರ್ಡೇ ಇರಲಿಲ್ಲ. ಮರ್ತಕೊಬಿಟ್ಟು ಗೊತ್ತಿಲ್ದೆಯಾ ಪಾಸ್ವರ್ಡ್ ರೆಡಿ ಆಗದೆ. ಮತ್ತು ರಿಪೋರ್ಟ್ಸ್ ಮಾಡಿದ್ದೀವಿ. ಹಲೋ, ಫೋನ್ ಎತ್ತಲಿವಲ್ಲಕ್ಕೆ? ಈಗ 8:30 ಬಸ್ ಬರ್ತೀನಿ ಅಂದರೆ ನಾಷ್ಟಕ್ಕೆ ತಗೊಬರ್ತೀನಿ. ತಗೊಬೇಡ್ರಿ ಅಂದ್ಬಿಟ್ಟು ಮಾಡ್ಬೇಕಲ್ಲ. ನಿಂಗೆ ಇದ್ದದೆ ಭೂಮಿಗೆ ಉಪ್ಸಾರು ಮಾಡೀನಿ, ಟೊಮೆಟೊ ಗೊಜ್ಜು, ನುಗ್ಗೆಕಾಯಿ ಸಾರು ತತ್ತಾನೆ. ಅದಕ್ಕೆ ಮಾಡ್ಬೇಕಣ್ಣ. ಈಗ 8 ಗಂಟೆ ಬಸ್ಸು, ಇಲ್ಲೇ 8 ಗಂಟೆ ಆಯ್ತದೆ. ನೋಡಬೇಕು, ಅದು ರಿಪೋರ್ಟು ಆಗೈತೆ. ರಿಪೋರ್ಟ್ ಮಾಡೀವಿ ಈ ಕಡೆಯಿಂದ. ಹಿಂಗೆ ತಂತ್ರಜ್ಞಾನ ಅದೇನು ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ನಮ್ಮ ಚೇತು ಬ್ರದರ್ ಬಂದು ರೆಡಿ ಮಾಡಿದ್ರು. ಅಪ್ಡೇಟ್ ಆದಮೇಲೆ ಸರಿ ಹೋಗುತ್ತೆ ಹೆಂಗೆ ನೋಡಬೇಕು. ಒಂದು ಸ್ವಲ್ಪ ದಿನ ಕಾದು ನೋಡಬೇಕು. ಇಲ್ಲಾಂದರೆ ಮತ್ತೆ ಅದು ಯಾರನ್ನಾರ ಅಂತ ಪ್ರವೀಣರು ಇರ್ತಾರಲ್ಲ, ಫೇಸ್ಬುಕ್ ಬಗ್ಗೆ ಗೊತ್ತಿರುವಂಥ ಪ್ರವೀಣರು, ಅವರ ಮೀಟ್ ಮಾಡಿ ಅವ್ರ ಹತ್ರ ರೆಡಿ ಮಾಡಿಸ್ಲೇಬೇಕು. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ನೋಡಮ್ಮ, ಇನ್ನು ಇವರೆಲ್ಲ ಕಾಲೇಜ್ಗೆ ಈಗ ಊಟ ಉಪಚಾರ ಮಾಡಿ ಬಟ್ಟೆ ಇಕ್ಕಿ ಇವರೆಲ್ಲ ಕಾಲೇಜಿಗೆ ಕಳಿಸ್ಬೇಕು. ಇಲ್ಲ ಇವನೊಬ್ಬ ಕಾಲೇಜು ಅಂದರೆ ಸಾಕು ಹೇಳ್ತಾನೆ. ಓಲಾ ಲವ್ ಮಾಡ್ಬೋದು ಅಲ್ಲಿ ಕಾಲೇಜಲ್ಲಿ. ಓನೋ ಮಗರ ಯಾಕಪ್ಪ ಯಾಕೋ ಅವನ ಅಲ್ಲೇ ಆಚೆ ಕುತ್ಕೊಂಡು ಅವನು ಅಲ್ಲೇ ಒಯ್ಕಿಲ್ಲ ಅಂತವನೆ, ಇವನು ಇಲ್ಲೇ ಒಯ್ಕಿಲ್ಲ ಅಂತವನೆ. ಹಾಂ, ಹಟ್ಟಿಲ್ ಕುಣ್ಸ್ಕೊಂಡು ಏನು ಮಾಡೋಣ ನಿಮ್ಮ?
ನಿನ್ಗೆ ಇವು ಕೆಂಚನ್ಗೆ ಹಾಂ ಅವನ್ಗೆ ಅವು ಇಲ್ಲೇ ತೆಗ್ದಾಕಿಡಿ ಹಾಂ ಒಯ್ದಂಗೆ ಹಾಂ ಹೌದಾ ಇಲ್ಲಿ ಕೂತಿದ್ದಳು ಇಲ್ಲ ಯಾಕೆ ಇಲ್ಲಿ ಕೂತಾಳಲ್ಲ ಹಾಂ ಇಲ್ಲೇ ಕೂತಾಳಲ್ಲ ಯಾಕಪ್ಪ ಇವಳು ಯಾಕೆ ಇಲ್ಲಿ ಕೂತಾಳಲ್ಲ ಈ ಬಸ್ಸು ಗೌರ್ಮೆಂಟ್ ಬಸ್ಸು ಎಲ್ಲಿಗೋಯ್ತಾ ಇದ್ದಳು ಆಸ್ಪತ್ರೆಗೆ ಹೋಯ್ತಾ ಇದ್ದಳ ಮನೆ ಕ್ಲೀನ್ ಮಾಡಬೇಕು ಅದೇ ಮೇಲ್ಗಡೆ ಎಲ್ಲ ಪೂರ್ತಿ ಗಲೀಜಾಗದೆ ಮೇಲ್ಗಡೆ ರೂಮು ಎಲ್ಲ ಗಲೀಜಾಗ ಹೋಗವೆ ಅವೆಲ್ಲನೂ ಕ್ಲೀನ್ ಮಾಡಬೇಕು ಅದಕ್ಕೆ ಐಕಳು ಕರ್ಕ ಹೋಯ್ತಾ ಅವನಿ ಏನು ಅಲ್ಲಿ ನಂದು ಎಲ್ಲಿ ಅಲ್ಲಿದ್ದದ ನಿಂದು ಹೊಸ ಮನೆ ಹಾಂ ಏನು ದೊಡ್ಡದಾಗ ಅಲ್ಲಿ ಕಷ್ಟಪಟ್ಟು ಕಟ್ತಾ ಇದ್ರಲ್ಲಪ್ಪ ಅದಕ್ಕೆ ನಿಮ್ಮದು ಹಾಂ ಎಲ್ಲ ಕ್ಲೀನ್ ಮಾಡಕ್ಕೆ ಕೊಡ್ಬೇಕು ಇವತ್ತು ನೋಡಿದ್ರೆ ಹಿಂಗೆ ಹಸುವಾಗಿ ಕಾಣಬೇಕು ಹಸುವಾಗಿ ಹಂಗೆ ಕ್ಲೀನ್ ಮಾಡಕ್ಕೆ ಕೊಡಬೇಕು ಇವತ್ತು ಎಲ್ಲನೇ ನೋಡ್ತೀನಿ ಎಲ್ಲ ಜಲ್ಲಿ ಎಮ್ ಸ್ಟ್ಯಾಂಡು ಎಲ್ಲ ಕೆಳಗೆ ಕೂತಾಕ್ಬೇಕು ನೀವೇ ಆಯ್ತು ಅಪ್ಪ ಹಂಗೆ ಇರೋದು ಗಲೀಜು ಎಲ್ಲ ಕ್ಲೀನ್ ಮಾಡಬೇಕು ಈಗ ಹಂಗೆ ಇರೋದು ಗಲೀಜು ಅಂತ ಕೂಡಕ್ಕಾಗದ ಹಾಂ ಗಲೀಜು ಹಂಗೆ ಇದೆ ಎಲ್ಲ ಟೈಲ್ಸ್ ಎಲ್ಲನೇ ಎಲ್ಲ ನೇತಾಕ್ಬೇಕು ಅಮ್ಮಗೆ ಈಗ ಎಲ್ಲನೇ ಹಾಂ ಹ್ಞೂ ಅನ್ನಿಸ್ತೀನಿ ಬರೀ ನಿಂತ್ಕೊಂಡು ನೋಡೋದಲ್ಲ ಹಾಂ ಎಲ್ಲಿ ಏನೋ ಹಾಂ ತಗೋಬಾ ಅದನ್ನೂ ಎಲ್ಲನೇ ಈಗ ಪೂರ್ತಿ ಎಲ್ಲ ಕ್ಲೀನ್ ಮಾಡಬೇಕು ಜಲ್ಲಿ ಜಾಸ್ತಿ ಒತ್ತಾಕ್ಬಿಟ್ಟವ್ರೆ ಆಗ ಜಲ್ಲಿ ಜಾಸ್ತಿ ಒತ್ತಾಕ್ಬಿಟ್ಟಿರೋ ಕಾರಣದಿಂದ ಎಲ್ಲ ಒಮ್ಮೆ ಕ್ಲೀನ್ ಮಾಡಬೇಕು ಈ ಟೈಲ್ಸ್ ಪೀಸ್ ಆಗಿರ್ಬೋದು ದಪ್ಪ ಜಲ್ಲಿ ಸಣ್ಣ ಜಲ್ಲಿ ಪುಡಿ ಜಲ್ಲಿ ಇಲ್ಲಿ ಎಮ್ ಸ್ಟ್ಯಾಂಡ್ ಎಲ್ಲನೇ ಚೀಲದಲ್ಲಿ ತುಂಬಿಡ್ಗವ್ರೆ ಅವರೇ ಒಂದು ಸ್ವಲ್ಪ ಇವೆಲ್ಲನೇ ಈಗ ತುಂಬಿಡ್ತಾನೆ ಎಲ್ಲನೇ ಒತ್ತಿ ಆಚೆ ಹಾಕಬೇಕು ಇವೆಲ್ಲನೇ ಕ್ಲೀನ್ ಮಾಡೋಕ್ಕೆ ಆಯ್ತದೆ ಒಂದಿನ ಬೇಕು ಅನ್ನಿಸ್ತದೆ ಇವೆಲ್ಲನೇ ಈಗ ಕ್ಲೀನ್ ಮಾಡಬೇಕು ಕಾಸು ಕೊಡ್ತೀನಿ ಅಂತಂದ್ರು ಒಂದು ಆಳು ಸಿಗೋಕ್ಕಿಲ್ಲ ಕಾಸು ಕೊಡ್ತೀನಿ ಅಂತಂದ್ರು ಒಂದು ಆಳು ಸಿಗೋಕ್ಕಿಲ್ಲ ಆ ಥರ ಆಗದೆ ಪರಿಸ್ಥಿತಿ ಏನು ಮಾಡೋದ ನೋಡಿ ಬಸ್ ಹೋಯ್ತಾ ಇದೆ ಕೆಂಪು ಬಸ್ ಹೋಯ್ತಾ ಇದೆ ಪಾಂಡಪುರಕ್ಕೆ ಮಂಡ್ಯ ಪಾಂಡಪುರ ಬರ್ತಾ ಇರ್ತವೆ ಬಸ್ಗಳು ಬರ್ತಾ ಇರ್ತವೆ ಹೋಯ್ತಾ ಇರ್ತವೆ ಈ ಬಸ್ಗೆ ಏನೋ ಇದಕ್ಕೆ ಹೋದ್ಲು ಪಾಂಡಪುರಕ್ಕೆ ಹೋಯ್ತಾ ಅವಳೆ ಅದೇ ಅಲ್ಲಿ ಉಲ್ಮೆದೆ ಕಾಣಿಸ್ತದಲ್ಲ ಅದು ನಮ್ಮ ಹೊಲ ಇನ್ನೊಂದು ಹೊಲ ಬಸ್ ಹೋಯ್ತಾ ಇರತ್ತ ಉಲ್ಮೆದೆ ಕಾಣಿಸ್ತದೆ ಇದು ಉಲ್ಮೆದೆ ಇದೇ ನಮ್ಮ ಹೊಲ ಇಲ್ಲೇ ಬಸ್ ಹೋಯ್ತಾ ಇರೋದು ಅಲ್ಲೊಂದು 12 ಕುಂಟೆ ಇದೆ ನಮ್ಮದು 12 ಕುಂಟೆ ಇದೆ ಅದು ಹೊಲ ಅಲ್ಲಿ ದಿಪ್ಪಿ ಕೆಲಸ ಮಾಡ್ಬಿಟ್ಟು ಬಂದು ಈ ವೆಹಿಕಲ್ ಘಟನೆಯಿಂದ ಅಲ್ಲಿ ಪೂರ್ತಿ ಕೆಲಸ ಮಾಡೋಕ್ಕೈಕಿದೆ ಈಗ ಇವರೆಲ್ಲ ಕಾಲೇಜಿಗೆ ರೆಡಿ ಮಾಡಿ ಬಟ್ಟೆ ಇಕ್ಕಿ ಊಟ ಮಾಡಿಸಿ ಕಳಿಸ್ಬೇಕು ಕಳಿಸ್ಬೇಕು ಇವರೆಲ್ಲ ರೆಡಿ ಮಾಡಿ ಊಟ ಮಾಡಿಸಿ ಹೋಗದೆ ಏನು ಮಾಡಿರಿ ಹೇಳು ಇನ್ನು ಈಗ ಈ ವಿಡಿಯೋ ಎಲ್ಲನೇ ಜೋಡಿಸಿ ಎಡಿಟ್ ಮಾಡಿ ಅದು ಸೇವು ಕೊಟ್ಟು ಆಮೇಲೆ ಅದಕ್ಕೆ ತಮ್ಮೇಲೆ ರೆಡಿ ಮಾಡಿ ಅದು ಪೋಸ್ಟ್ ಮಾಡೋದಕ್ಕೆ ಆಯ್ತದೆ ಒಂದು 11-12 ಗಂಟೆ ಟೈಮೇ ಆಗೋಯ್ತದೆ ಇವರೆಲ್ಲನೇ ಈಗ ಊಟ ಮಾಡಿಸ್ಬಿಟ್ಟು ಬಟ್ಟೆ ಇಕ್ಬಿಟ್ಟು ಕಳಿಸ್ತೀನಿ ಅಂಗನವಾಡಿಗೆ ಬಂದ್ಲು ಇವಳು ಮುಸುಡಿಗೆ ನೆನ್ನೆಂದ್ಲು ಬಸ್ ಇಲ್ಲ ಇವಳು ಮುಸುಡಿಗೆ ನೆನ್ನೆ 10 ಗಂಟೆಗೆ ಹೋದ್ಲು ಬಸ್ ಬರ್ನಿಲ್ಲ 3 ಗಂಟೆಗೆ ಹೋದ್ಲು ಬಸ್ ಬರ್ನಿಲ್ಲ ಈಗ ಅಲ್ಲ 8 ಗಂಟೆ ಹೋದ್ಲು ಇವತ್ತು ಬಸ್ ಬರ್ನಿಲ್ಲ ವಾಪಸ್ ಬಂದ್ಲು ಅಯ್ಯೋ ಇವಳು ಮುಸುಡಿಗೆ ಹೊಂಟೋಗಿತ್ತು ನೆನ್ನೆ ಹೊಂಟೋಗಿತ್ತು ಅಲ್ಲೇ ಕೆಟ್ಟೋಗಿತ್ತು ಬರಲಿಲ್ಲ ಅದೇ ಇನ್ನು 3 ಗಂಟೆ ಬಸ್ಸಿಗೆ ತಗೊಂಡೋಗ ಅಷ್ಟೊತ್ತು ಕಳಿಸ್ಕೊಂಡಿರ್ತದೆ ಅಲ್ಲೇ ಆಸ್ಪತ್ರೆಯಲ್ಲ ಫ್ರೈ ಮಾಡ್ಕೊಂಡು ತಿನ್ನೋರಿ 9:30 ಹಾಂ